ವಿದ್ಯುತಿ ಕುಮಾರಿ ಎಚ್ಎಂ ಸಂಘ ಅವ್ರನ್ನ ಕರೆದು ಮಾಡಿ ಗುರುಗಳ ಮುಖಾಂತರ ಆಶೀರ್ವಾದ ಮಾಡಿಸಿ ವಿಶ್ವಾಸ ತುಂಬುವಂಥ ಕೆಲಸವನ್ನು ಕೂಡ ತಾವು ಮಾಡ್ತಾ ಇದ್ರಿ. ನಾನು ಕೂಡ ಅನೇಕ ಕಾರ್ಯಕ್ರಮ ನಮ್ಮ ಕೇಂದ್ರ ಶ್ರೀಗಳನ್ನ ಈ ಪಕ್ಕದಲ್ಲಿ ಕರೆದು ತುಂಬ ದೊಡ್ಡ ಕಾರ್ಯಕ್ರಮ ತಾವು ಮಾಡಿದ್ರಿ. ಯಾರು ಕೂಡ ಕೈ ಚಾಚಿದೆ ತಾವು ಕೈ ಜೋಡಿಸಿ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮವನ್ನು ಕಳೆದ 6 ವರ್ಷದಿಂದ ಈ ರಥವನ್ನು ಎಳ್ಕೊಂಡ್ಬರುವಂಥ ಕೆಲಸವನ್ನು ತಾವೆಲ್ಲ ಕೂಡ ಮಾಡಿದ್ರಿ. ಹಾಗಾಗಿ ಎಷ್ಟೇ ಮಾತಾಡಿದ್ರು ಕೂಡ ಕಮ್ಮಿ, ಸಣ್ಣ ಕೆಲಸ ಎಲ್ಲ ತಾವು ಮಾಡ್ತಾ ಇರೋದು. ನೀವು ಮಾಡ್ತಿರೋದ ಸಾಧನೆ ಸಣ್ಣದಲ್ಲ. ತಾವು ತಮ್ಮ ಕುಟುಂಬ, ನಾನು ಇಲ್ಲಿ ಬರಬೇಕಾದಾಗ ನಮ್ಮ ಸೋದರಿ ಸುಜಾತ ಮತ್ತು ಸುನಂದ ಅವರು ತಮಾಷೆ ಮಾಡಿದ್ರು. ಸ್ವಲ್ಪ ಗೊತ್ತಲ್ಲ, ಹೆಣ್ಮಕ್ಳು ಸ್ವಲ್ಪ ರೆಡಿಯಾಗಿ ಬರೋ ಸ್ವಲ್ಪ ಲೇಟ್ ಅಂತ ಹೇಳಿದ್ರು. ನಾನು ಹೇಳ್ತೇವೆ ತಮಾಷೆ ಮಾಡಿದೆ. ನಾನು ಬೆಳಗಿನ 4 ಗಂಟೆಗೆ ಹೇಳ್ತೀವಿ, ಮನೆ ರೆಡಿ ಮಾಡಿ, ಮನೆ ಯಜಮಾನ ರೆಡಿ ಮಾಡಬೇಕಾಗತ್ತೆ. ಆಮೇಲೆ ನೀವು ರೆಡಿಯಾಗಿ ಬರಲಿಕ್ಕೆ ಇಷ್ಟೆಲ್ಲ ಅಂದರೆ ಇವತ್ತು ಹೆಣ್ಣು ಮನೆಯೂ ಕೂಡ ನೋಡಬೇಕು, ಸಮಾಜನೂ ಕೂಡ ನೋಡುವಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಮಹಿಳೆಯರು ಇವತ್ತು ಪಡೆದುಕೊಂಡಿದ್ದಾರೆ ಅಂತ ನಾನು ಅತ್ಯಂತ ಅಭಿನಂದನೆ ಅಂತ ಇವತ್ತು ಈ ರೀತಿ ತಾವೆಲ್ಲರೂ ಕೂಡ ಸೇರಿ ದೊಡ್ಡ ಜವಾಬ್ದಾರಿ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಹಾಗಾಗಿ ನೀವು ಮಾಡ್ತಿರೋ ಕೆಲಸ ಈ ಸಣ್ಣದಲ್ಲ, ಸಮಾಜದ ಮೇಲೆ ಪರಿಣಾಮ ಬೀರುವಂಥ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಇವತ್ತು ಈ ಪ್ರಪಂಚ, ಇವತ್ತು ಹೊರದೇಶಗಳು ಸಾಕಷ್ಟು ಮುಂದೆ ಹೋಗಿದೆ. ನಮ್ಮಲ್ಲಿ ಹೊಸಲು ದಾಟುವಂಥ ನಮ್ಮ ಹೆಣ್ಮಗಳು ಮನೆಗೆ ಸೀಮಿತವಾಗಿರಬೇಕು ಅನ್ನೋಂಥ ಒಂದು ಕಾಲ ಇತ್ತು. ಇವತ್ತು ಹೊಸಲು ದಾಟಿ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನು ತಾವೆಲ್ಲ ಕೂಡ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಇವತ್ತು ರಾಜಕೀಯವಾಗಿ ಪ್ರಪಂಚದ ದೊಡ್ಡ ಒಂದು ಸಂವಿಧಾನ ಕೇಂದ್ರ ನಮ್ಮ ಪಾರ್ಲಿಮೆಂಟ್, ಅದರಲ್ಲಿ 33% ಮೀಸಲಾತಿಯನ್ನು ಇವತ್ತು ಮಹಿಳೆಯರಿಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ವಿತೌಟ್ ಅನೌನ್ಸ್ಮೆಂಟ್ ಈಗ ಆಲ್ರೆಡಿ 88 ಜನ MP ಗಳು ಲಾಸ್ಟ್ ಟೈಮ್ ಗೆದ್ದಿದೆ. ಈ ಸಲ ಕಮ್ಮಿ ಆಗಿದೆ ಸಂಖ್ಯೆ. ಮೊಬೈಲ್ ಜೊತೆಗೆ ಆಗಿದೆ, ಕಂಪ್ಯೂಟರ್ ಮುಂದೆ ಆಗಿದೆ. ಮನೆಯಲ್ಲಿ ಸಂಜೆ ಹೊತ್ತು ಬಂದವರು ಅಪ್ಪ ಅಮ್ಮನ ಜೊತೆಗೆ ಹರಟೆ ಹೊಡೆಯೋದು ಕೂಡ ಇವತ್ತು ಸಮಯ ಅವ್ರಿಗೂ ಸಿಗ್ತಾ ಇಲ್ಲ, ಅಥವಾ ನಮಗೂ ಕೂಡ ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯಂಥ ಸಮಾಜ ಗೊತ್ತಿಲ್ಲದಂಗೆ ಅನೇಕ ಕೆಡುವಂಥ ಕೆಲಸಗಳು ಏನು ಆಗ್ತಾ ಇದೆ, ಅದಕ್ಕೆಲ್ಲದಕ್ಕೂ ಕೂಡ ಮಾರ್ಗದರ್ಶನ ನಮ್ಮ ಜಂಗಮ ಮಹಿಳಾ ಸಮಾಜದ ಈ ಒಂದು ಕೇಂದ್ರದಿಂದ ಕೊಡುವಂಥ ದೊಡ್ಡ ಜವಾಬ್ದಾರಿ ನಮ್ಮ ತಾಯಂದ್ರ ಮೇಲೆ, ನಿಮ್ಮೆಲ್ಲ ಎಲ್ಲರ ಮೇಲೆ ಇದೆ. ಹಾಗಾಗಿ ಓಂ ಭದ್ರಂ ಕರ್ಣೇಭಿಃ ಶೃಣೋಯಾಮಾಯುರ್ಧನಂಚ ದೀರ್ಘಮಾಯೋ. ಎಲ್ಲ ಮುಂದೆ ನೋಡಿ ಮೇಡಮ್, ಮುಂದೆ ನೋಡಿ. ಇವರ ಬಗ್ಗೆ ಒಂದು ಕಿರುಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ಶ್ರೀಮತಿ ಮಂಜುಳಾರವರು. ಶ್ರೀ ಗುರುಭ್ಯೋ ನಮಃ. ಪುರಾಣದ ಶ್ರೀಮತಿ ಮಾಲಾ ರಾಜಶೇಖರ್ ಅವರು ಶ್ರೀಮಂತ ವರ್ಷಗಳಿಂದ ವ್ಯಾಪಾರವನ್ನು ಮಾಡುತ್ತಾ ವೈಭವಿಕ ಜೀವನದಲ್ಲಿ ಏರಿಳಿತಗಳನ್ನು ಕಂಡಿದ್ದು ಈಗಲೂ ಇವರಲ್ಲಿ ವೃದ್ಧಾಪ್ಯದ ಅನುಭವವಿಲ್ಲದೆ ಉತ್ಸಾಹದ ಚಿಮ್ಮೆ. ಈಗ ಹಿರಿಯ ಮಹಿಳೆಯರಿಗೆ ಸನ್ಮಾನ 9 ಜನ 90 ಜನ ಓದಿ ಸಮಾಜದ ಕಲ್ಯಾಣ ಮಂದಿರದ ಆಗಿ ಹೀಗೆ ಹಲವಾರು ವಿವಿಧ ಸಾಗರ ಬಹುಮಾನ ವಿಜಯಾಂಬಿಕಾ
ಇಲ್ಲಿ ನೋಡಿ. ಮೇಡಮ್ ಪ್ರೇಮ ರುದ್ರಯ್ಯ ನಿತ್ಯಂ ಇವರಿಗೂ ಕೂಡ ವೇದಿಕೆಗೆ ಬಹುಮಾನಗಳನ್ನು ಪಡೆದಿರುತ್ತಾರೆ. ಪಾಲಿಸಿ ಮತ್ತು ಕನ್ನಡದಲ್ಲಿ ಪ್ರತಿ ವರ್ಷದ ಅದೇ ರೀತಿ ಮೊದಲು ದಿನನಿತ್ಯದ ಉಪಯೋಗಕ್ಕೆ 11:40 ಶುರು ಆಯಿತು. ಮಹಿಳೆಯರಿದ್ರೆ ಅದು ಗೊಂದಲ ಗದ್ದಲ ಮಾತೆಯರು ಅಂತ ನಿಮ್ಮನ್ನು ಕರೀತಾರೆ, ಹೌದಲ್ರಿ? ಬಹಳ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಯಾಕೆ ಅಂತಂದರೆ ಹೆಣ್ಣಲ್ಲ. ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ, ಭಾಳ ತನ ಮಾತಾಡಲ್ಲ, ಯಾರು ಮಾತಾಡಬೇಡಿ. ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಕರೀತಾರೆ. ಹೆಣ್ಣು ಹುಣ್ಣಲ್ಲ, ಹೆಣ್ಣು ಹುಟ್ಟಿದರೆ ಹುಣ್ಣು ಅಂತಿದ್ರು. ಹೆಣ್ಣು ಹುಣ್ಣಲ್ಲ, ಸಮಾಜದ ಕಣ್ಣು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. 12ನೇ ಶತಮಾನಕ್ಕೆ ನಾನು ಹೋಗ್ತೇನೆ. ಈ ಸಮಾಜವನ್ನು ಪರಿವರ್ತನೆ ಮಾಡಿದಂತಹ ಒಬ್ಬಳು ತಾಯಿ, ಕನ್ನಡದ ಕವಿಯತ್ರಿ ಅಂತ ಕರೀತಾರೆ. ಯಾರನ್ನ ನೋಡಿ, ಆ ಫೋರ್ಸ್ ಹೆಂಗಿದೆ ನೋಡಿ. ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು. ನಾನು ಸ್ವಾಮಿಯಾಗಿ ಇಲ್ಲಿ ಕುತ್ಕೊಂಡಿದ್ದೀನಿ ಅಂತಂದರೆ, ಇಲ್ಲಿ ಒಬ್ಬ ನಮ್ಮ MP ಅವರು ಬಂದಿದ್ದರು, ರಾಘವೇಂದ್ರ ಅವರು ಬಂದಿದ್ದರು. ಈ ದೇಶವನ್ನು ಒಬ್ಬ ಸಂಸದನಾಗಿ ಮುನ್ನಡೆಸ್ತಾ ಇದ್ದಾರೆ ಅಂತಂದರೆ ಅದರ ಹಿಂದಿನ ಶಕ್ತಿ ಯಾರಾಗಿರ್ತಾರೆ ಅಂತಂದರೆ ಒಬ್ಬ ತಾಯಿಯಾಗಿರ್ತಾರೆ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಈ ಸಮಾಜವನ್ನು ಕಟ್ಟುವುದಕ್ಕಾಗಿ, ಈ ಸಮಾಜವನ್ನು ಮುನ್ನಡೆಸೋದಕ್ಕಾಗಿ ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಭಾರತವನ್ನು ವಿದೇಶಿಗವರು ಗೌರವಿಸ್ತಾರೆ. ಭಾರತ ಅಂದಾಗಲೆಲ್ಲ ಸಾಷ್ಟಾಂಗ ಹಾಕ್ತಾರೆ. ಭಾರತ ಅಂದಾಗಲೆಲ್ಲ ಎದ್ದು ನಿಂತ್ಕೊಂತಾರೆ. ಯಾಕೆ ಅಂತಂದರೆ ಭಾರತದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಅಂತ ಹೇಳಿ ಭಾರತಕ್ಕೆ ಬೆಲೆ ಬಂದಿಲ್ಲ. ಭಾರತದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಅಂತ ಹೇಳಿ ಭಾರತಕ್ಕೆ ಬೆಲೆ ಬಂದಿಲ್ಲ. ಭಾರತದಲ್ಲಿ ದೊಡ್ಡ ದೊಡ್ಡ ಆಸ್ತಿವಂತರಿದ್ದಾರೆ ಅಂತ ಹೇಳಿ ಭಾರತಕ್ಕೆ ಬೆಲೆ ಬಂದಿಲ್ಲ. ಭಾರತದಲ್ಲಿ ಬಹಳಷ್ಟು ಬಂಗಾರ ಇದೆ ಅಂತ ಹೇಳಿ ಭಾರತಕ್ಕೆ ಬೆಲೆ ಬಂದಿಲ್ಲ. ಭಾರತದಲ್ಲಿ ಸಂಸ್ಕಾರ ಭರಿತವಾಗಿರುವಂಥ ಮಹಿಳೆಯರಿದ್ದಾರೆ ಅನ್ನೋದಕ್ಕಾಗಿ ಭಾರತಕ್ಕೆ ಬೆಲೆ ಬಂದಿದೆ ಅನ್ನುವಂಥದ್ದನ್ನು, ಸಂಸ್ಕೃತಿ ಸಂಸ್ಕಾರವನ್ನು ಕೊಡುವಂತಹ ತಾಯಂದಿರು ಭಾರತದಲ್ಲಿ ಇದ್ದಾರೆ ಅನ್ನೋದಕ್ಕಾಗಿ ಭಾರತಕ್ಕೆ ಬೆಲೆ ಬಂದಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸುಮ್ಮನೆ ನಿಮಗೆ ಹೇಳ್ತೀನಿ, ಭಾರತವನ್ನು ನೋಡಬೇಕು ಅಂತ ಹೇಳಿ ಒಬ್ಬ ವಿದೇಶ ಚಿಂತಕ ಭಾರತವನ್ನು ನೋಡಬೇಕು ಅಂತ ಹೇಳಿ ಭಾರತಕ್ಕೆ ಬರ್ತಾರೆ. ಭಾರತ ಅಂದರೆ ದೇವಾಲಯಗಳ ನಾಡು ಅಂತಾರೆ, ಪುಣ್ಯಕ್ಷೇತ್ರಗಳಿದ್ದಾವೆ ಅಂತ ಹೇಳ್ತಾರೆ. ಭಾರತದಲ್ಲಿ ಸುಪ್ರಸಿದ್ಧವಾಗಿರುವಂಥ ಪ್ರವಾಸಿ ತಾಣಗಳಿದ್ದಾವೆ. ಭಾರತವನ್ನು ನೋಡಬೇಕು ಅಂತ ವಿದೇಶಿಗ ಭಾರತಕ್ಕೆ ಬಂದಿರುವಂತಹ ಸಂದರ್ಭದೊಳಗೆ ಅಮೃತಸರ್ ಅಂತಿದೆ, ಕೇಳಿದ್ದೀರಾ? ಸುವರ್ಣ ಮಂದಿರ, ಗೋಲ್ಡನ್ ಟೆಂಪಲ್ ಅಂತ. ಆ ಭಾರತದ ಮೊಟ್ಟ ಮೊದಲನೇ ಪಂಜಾಬದ ಸುವರ್ಣ ಮಂದಿರವನ್ನು ಅಮೃತಸರಕ್ಕೆ ಅವನು ಹೋಗ್ತಾನೆ. ತಾಯಂದರೆ ನಿಮಗೆ ಒಂದು ಮಾತನ್ನು ಹೇಳ್ತೀನಿ, ನಾವೆಲ್ಲ ಬಹಳ ಗಮನಿಸಬೇಕಾಗಿರುವಂಥದ್ದು, ಸಿಖ್ಖರ ಧರ್ಮಕ್ಷೇತ್ರ ಇವತ್ತಿಗೂ ಸಮೇತವಾಗಿ ಲಕ್ಷಾಂತರ ರೂಪಾಯಿ ದೇವಸ್ಥಾನಕ್ಕೆ ಕಟ್ಟಿ ಅಲ್ಲಿ ಬರುವಂತಹ ಪಾದಯಾತ್ರಿಗಳ ಪಾದರಕ್ಷೆಯನ್ನು ಕಾಯ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರು. ಅದೊಂದು ಪುಣ್ಯಕ್ಷೇತ್ರ, ಅದು ಪವಿತ್ರ ಕ್ಷೇತ್ರ ಅಂತ ಹೇಳಿ ಅಷ್ಟು ಭಾವನಾತ್ಮಕವಾಗಿರುವಂಥ, ನಾವು ಹೇಗೆ ರಂಭಾಪುರಿ ಪೀಠವನ್ನು, ಕೂಡಲ ಸಂಗಮವನ್ನು ಎಷ್ಟು ಪವಿತ್ರ ಅಂತ ನಾವು ಭಾವನಾತ್ಮಕವಾಗಿ ಹೋಗ್ತೇವಲ್ಲ, ಹಾಗೆ ಸಿಖ್ಖರು ಅಷ್ಟು ಪವಿತ್ರವಾಗಿ ಆ ಕ್ಷೇತ್ರವನ್ನು ಗೌರವಿಸ್ತಾರೆ. ಪ್ರತಿಯೊಬ್ಬರಿಗೆ ಕರೆಯುವ ಹಾಗೆ ಅಲ್ಲಿ ಒಬ್ಬ ವಾಚ್ಮನ್ ಹೇಗೆ ನಿಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಡ್ರಿ ಅಂತ ಹೇಗೆ ಕರಿತಾ ಇದ್ದಲ್ಲ, ಹಾಗೆ ಆ ವಿದೇಶ ಚಿಂತಕನನ್ನು ಕರೆದು ಬಿಡ್ತಾನಂತೆ. ದಯವಿಟ್ಟು ನಿಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಡ್ರಿ ಅಂತ ಕರೆದು ಬಿಡ್ತಾನಂತೆ. ಆ ವಿದೇಶ ಚಿಂತಕ ಆ ಗೇಟ್ ಮ್ಯಾನ್ ಅಂತೇಳಿ ಹೋಗಿ ಹೇಳ್ತಾನಂತೆ, ನೀವು ಭಾರತೀಯರು ಭಾರತದ ಒಂದು ಮೂಲೆಯಲ್ಲಿ ಪಂಜಾಬದ ಒಂದು ಮೂಲೆಯಲ್ಲಿ ಅಮೃತಸರದ,
ಅಮೃತಸರದ ಒಂದು ಮೂಲೆಯಲ್ಲಿ ಸುವರ್ಣ ಮಂದಿರ ಅದ. ಆ ಸುವರ್ಣ ಮಂದಿರವನ್ನ ಮಾತ್ರ ದೇವಸ್ಥಾನ ಅಂತ ನೀವು ತಿಳ್ಕೊಂಡಿದ್ದೀರಿ. ನಾನು ಒಂದು ಮಾತನ್ನು ಹೇಳ್ತೀನಿ, ತಿಳ್ಕೊತಮ್ಮ. ಇಡೀ ಭಾರತವನ್ನೇ ದೇವಸ್ಥಾನ ಅಂತ ತಿಳ್ಕೊಂಡು ಭಾರತಕ್ಕೆ ಪಾದರಾಕ್ಷೆಯನ್ನೇ ಹಾಕಿಕೊಂಡು ಬಂದಿಲ್ಲ ಅನ್ನುವಂಥ ಮಾತನ್ನ ವಿದೇಶ ಚಿಂತಕ ಹೇಳ್ತಾನೆ. ಅಂತಂದ್ರೆ ಭಾರತವನ್ನು ವಿದೇಶಿಗರು ಇಷ್ಟು ಗೌರವಿಸೋದಕ್ಕೆ ಯಾರು ಕಾರಣೀಭೂತರು ಅಂತಂದ್ರೆ ಭಾರತದ ತಾಯಂದಿರು. ಅಮ್ಮ ಎಂಬ ಮಾತೆ ಮಂತ್ರ, ಅದುವೇ ಪೂಜೆ ಪ್ರಾರ್ಥನಾ. ಸವಿತಾ ಪಶ್ಚಾತ್ತ ಸವಿತಾ ಪುರಸ್ತಾನುಸ್ವತು ಸರ್ವತಾ. ಪದಾಧಿಕಾರಿಗಳು ಆಮೇಲೆ ತೆಗೆದುಕೊಂಡಿರಂತೆ ಸದಸ್ಯರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪದಾಧಿಕಾರಿಗಳು ಆಮೇಲೆ ತೆಗೆದುಕೊಳ್ಳಿ, ಸದಸ್ಯರಿಗೆ ಅವಕಾಶ ಮಾಡಿಕೊಡಿ.